ನಮಸ್ಕರಿಸಿರಿ. ಆಯಿತು. ಭಕ್ತಿ ಭಾವನೆಯಿಂದ ಆ ರಾಮಲಿಂಗೇಶ್ವರನನ್ನು ಏನೆಂದು ಬೇಡಿಕೊಂಡಿದ್ದೀರಾ ಸ್ವಾಮಿ?
ನಿಮ್ಮಂತ ಎಷ್ಟೋ ಜನ ಅಧ್ಯಕ್ಷರು ಈ ಸಮಾಜದ ಜನರನ್ನು ಸುಧಾರಿಸಬೇಕೆಂದು ಕರಕ್ಕೆ ಕಣ್ಣಕ್ಕೆ ಕಟ್ಟಿ ದುಷ್ಟ ಜನರ ಕಪಿ ಮುಷ್ಟಿಯಲ್ಲಿ ಸಿಲುಕಿ ಸತ್ತು ಹೋಗಿಲ್ಲವೇ? ಅದರಂತೆ ಮುಂದು ನಿಮಗೂ ಏನಾದರೂ ಹೆಚ್ಚು ಕಡಿಮೆಯಾದರೆ ಸ್ವಾಮಿ ಕ್ರಿಸ್ತಿನ ಅಧ್ಯಕ್ಷರಂತೆ ಸತ್ತು ಹೋಗುವೆನೆಂದು ತಿಳಿದಿರುವೆಯಾ ಹುಚ್ಚಿ? ಈ ಪರಮಶಿವನ ಮೈಯಲ್ಲಿ ಹರಿಯುತ್ತಿರುವುದು ಏಡಿಗಳ ರಕ್ತವಲ್ಲ, ಎಂಟು ಎಮ್ಮೆ ಹಾಲು ಕುಡಿದು ಗಂಟುಗಲಿ ಎನಿಸಿಕೊಂಡಿರುವ ದೇಶ ಪ್ರೇಮಿ ಧರ್ಮವಂತನ ರಕ್ತ. ನೀವೇನೇ ಹೇಳಿದರು ನಿಮ್ಮ ಜೀವಕ್ಕೆ ಎಲ್ಲಿ ಅಪಾಯವಾಗುತ್ತದೆ ಎಂದು ಹೆಣ್ಣಾದ ನನಗೆ ತುಂಬಾ ಭಯವಾಗುತ್ತಿದೆ. ಭಯಪಡಬೇಡ ಪಾರ್ವತಿ, ಭಯಪಡಬೇಡ. ಹತ್ತಾರು ಜನ ಎದುರಿಗೆ ಬಂದರೆ ಎದೆ ಬಗೆದು ರಕ್ತ ಕುಡಿಯುವ ಜೋಡು ಗುಂಡಿಗೆಯ ನಮ್ಮ ಮಗ ರಾಯಣ್ಣನಿರುವಾಗ ನೀನು ಭಯಪಡುವುದು ಅಗತ್ಯವಿಲ್ಲ. ಹಾ, ಹೋಗ್ಲಿ ಬಿಡ್ರಿ. ಬಸವ ಜಯಂತಿಯನ್ನು ಕೆಡಿಸಲ ಬಂದ ಆ ದುಷ್ಟ ಶಿವರುದ್ರನ ಕಡೆಯವರು ನಮ್ಮ ಮಗ ರಾಯಣ್ಣನಿಗೆ ತಿಳಿದರೆ ತಂದೆ ತಾಯಿಗಳೇ ನಿಜವಾದ ದೇವರೇ ನಮ್ಮಿಬ್ಬರನ್ನು ತನ್ನ ಹೃದಯದಲ್ಲಿಟ್ಟು ಪೂಜಿಸುತ್ತಿರುವ ನನ್ನ ಮಗ ರಾಯಣ್ಣನಿಗೆ ಈ ವಿಷಯ ತಿಳಿದರೆ ರಣರಂಗದ ಕಾಲವೇ ನಡೆದು ಗುಡ್ಡೆತ್ತರಕ್ಕೆ ಹೆಣಗಳ ರಾಶಿಯೇ ಬಿದ್ದು ಈ ಊರಿನಲ್ಲಿ ರಕ್ತದ ಓಕುಳಿಯಾಗುವುದರಲ್ಲಿ ಅನುಮಾನವಿಲ್ಲ ಪಾರು, ಅನುಮಾನವಿಲ್ಲ. ಅದಕ್ಕೆ ಸ್ವಾಮಿ ಈ ವಿಷಯಗಳೆಲ್ಲ ಗುಪ್ತೊಳಗಿರೋದೇ ಒಳಿತು. ಯಾವ ಕಾಲಕ್ಕೂ ಈ ವಿಷಯ ನಮ್ಮ ಮಗ ರಾಯಣ್ಣನಿಗೆ ತಿಳಿಸೋದು ಬೇಡ ಸ್ವಾಮಿ. ಅಪ್ಪ, ಅಮ್ಮ, ಬಾರಾಯಣ್ಣ, ಈಗ ಬಂದೆಯಾ? ಹೌದಪ್ಪ, ಈಗ ಬಂದೆ. ರಾಯಣ್ಣ, ಏನಾಯ್ತಪ್ಪ? ನೀ ಕುಸ್ತಿಗೆಂದು ಹೋದ ಕೆಲಸ? ಅಪ್ಪ, ದೇವರಂತ ನಿಮ್ಮಂತ ತಂದೆ ತಾಯಿಯವರ ಈ ರಾಯಣ್ಣನ ಆಶೀರ್ವಾದ ಇರುವಾಗ ಸೋಲು ಎನ್ನುವುದು ಈ ಹುಲಿರಾಯನ ವಂಶದಲ್ಲೇ ಬಂದಿಲ್ಲ, ಬರುವುದೂ ಇಲ್ಲ. ಪ್ರತಿಫಲದಂತೆ ಈ ಸಲವೂ ಕೂಡ ಕುಸ್ತಿಯಲ್ಲಿ ಗೆದ್ದು ಜಯಶಾಲಿಯಾಗಿ ತೀರ್ಥಕ್ಷೇತ್ರದ ರಾಮಲಿಂಗೇಶ್ವರನ
ನಿನ್ನ ಪಾದದ ಮೇಲೆ ವೀರ ಮರಣ. ಎದ್ದೇಳು ರಾಯಣ್ಣ, ಎದ್ದೇಳು. ಆ ತುಳಸಿಯಾರಿ ಮಾರುತೇಶ್ವರನ ಆಶೀರ್ವಾದ ಸದಾ ನಿನ್ನ ಮಸ್ತಕದ ಮೇಲಿರಲಿ. ಅಪ್ಪ, ತಂದೆ ತಾಯಿಗಳಾದ ನೀವಿಬ್ಬರು ಕಲ್ಲು ಬಂಡೆ ನಿಮ್ಮ ತಲೆ ಮೇಲೆ ಬಿದ್ದಂತೆ ಮಾತನಾಡುತ್ತಾ ನಿಂತಿದ್ದೀರಲ್ಲ, ಏನದು? ಏನಿಲ್ಲ ರಾಯಣ್ಣ, ಸುಮ್ಮನೆ ಮಾತನಾಡುತ್ತಾ ಅಷ್ಟೇ. ಎಲ್ಲದ ವಿಷಯ ಕೇಳಿ ಮನ ನೋಯಿಸಿಕೊಳ್ಳಬೇಡ. ಊಟ ಮಾಡುವೆಯಂತೆ. ಯಾಕಪ್ಪ? ಗಂಡು ಬ್ರಹ್ಮಾಂಡದ ಗಂಡು ಬೇರುಂಡ ಶ್ರೀಗದ ಸಿಡಿಲು ಮರಿಯಂತೆ ಇನ್ನು ನಿನ್ನ ಮಗ ರಾಯಣ್ಣ ಜೀವಂತನಿರುವಾಗ ನಿನಗೇಕೆ ಭಯ? ಒಂದು ವೇಳೆ ನನಗೆ ಹೇಳದಿದ್ದರೆ ನಿನಗೆ ನಿನ್ನ ಮಗ ರಾಯಣ್ಣ ಹೇಳಪ್ಪ, ಏನಾಯ್ತೆಂದು? ನಿನ್ನೆ ಶ್ರೀ ಬಸವ ಜಯಂತಿಯಲ್ಲಿ ಒಂದು ಚಿಕ್ಕ ಜಗಳವಾಯಿತು. ಏನು? ಬಸವ ಜಯಂತಿಯಲ್ಲಿ ಜಗಳವಾಯಿತೆ? ಅಪ್ಪ, ಯಾರವರು ನಿನ್ನ ಜೊತೆ ನ್ಯಾಯ ಮಾಡಿದವರು? ಬೇರೆ ಯಾರು ಅಲ್ಲ ರಾಯಣ್ಣ, ಆ ಕಟುಕ ಶ್ರೀಮಂತ ಶಿವರುದ್ರನ ಕಡೆಯವರು. ಅಪ್ಪ, ನಿಮಗೆದುರಾದ ಶಿವರುದ್ರನ ಕಡೆಯವರು ಹೆಣ ಇಂದು ಈ ಭೂಮಿಗೆ ಬಿದ್ದು ಆ ಬಂಡ ರಕ್ತ ಕಡಲಾಗಿ ಹರಿಯಲೇಬೇಕು. ಈಗಲೇ ಹತ್ತಿನಂತೆ ಹಾರಿ ಹೋಗಿ ಅವರ ರುಂಡ ಮುಂಡದಿಂದ ರಾಯಣ್ಣ, ನಿಲ್ಲು ರಾಯಣ್ಣ. ಬೇಕಾದ 5 ಲಕ್ಷ ಹಣ ವಸೂಲಿ ಮಾಡಿಕೊಂಡು ಬಂದಿರುವೆಯಾ? ವಸೂಲಿ ಮಾಡಿಕೊಂಡು ಬರಬೇಕು.
ಮಾತನ್ನೇಕೆ ನಾಡುವೆ ಪಾರ್ಟ್ನರ್? ನಿನ್ನ ಪ್ರಾಣಕ್ಕಿಂತ ನನಗೆ ಹಣ ಹಚ್ಚಲ್ಲ ಪಾರ್ಟ್ನರ್. ತಂದೆ ತಾಯಿಯರ ಪ್ರೀತಿಯನ್ನು ಸಿಕ್ಕಂದಿಲೆ ಕಳೆದುಕೊಂಡ ನೀನತ ದೃಷ್ಟನಿಗೆ ತಂದೆ ತಾಯಿ ಎಲ್ಲ ನೀ ಆಗಿ ಸಾಕಿರುವೆ ಎಂದಾಗ, ನೀ ದೊಡ್ಡವ ಮಾಡಿರುವೆ ಎಂದಾಗ ನಿನ್ನ ಆಶೀರ್ವಾದ ಒಂದಿದ್ದರೆ ಸಾಕು ಪಾರ್ಟ್ನರ್. 5 ಲಕ್ಷ ಯಾಕೆ? ಸೂರ್ಯ ಉದಯಿಸಿ ಸೂರ್ಯಾಸ್ತವಾಗುವುದರೊಳಗೆ 50 ಕೋಟಿ ತಂದು ಸುರಬಲ್ಲ ಏರಣ ವಿಕ್ರಮ್. ಪಡೆಯಲು ಸಾಧ್ಯವಿಲ್ಲ. ಯಾಕೆಂದರೆ ಆ ಶಿವರುದ್ರ ತನ್ನ ಸೇಫ್ಟಿಗಾಗಿ ಮುಂಬೈಯಿಂದ 10 ಜನ ರೌಡಿಗಳನ್ನು 10 ಜನ ರೌಡಿಗಳೇಕೆ ಪಾರ್ಟ್ನರ್? 100 ಜನ ರೌಡಿಗಳು ನನಗೆ ಎದುರಾಗೆ ನಿಂತರೂ ಕೂಡ ಆ ರೌಡಿಗಳ ಹಿಂಡಿನಲ್ಲಿ ನುಗ್ಗಿ ಆ ಶಿವರುದ್ರನ ಶಿರಚ್ಛೇದನ ಮಾಡಿ ನಮಗೆ ಸೇರಬೇಕಾದ 5 ಲಕ್ಷ ಹಣ ನಾ ತರದಿದ್ದರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ ಎಂದು. ಹಾಗಾದರೆ ರಣವಿಕ್ರಮ್, ನಾನಿನ್ನು ಬರುತ್ತೇನೆ. ಶಿವರುದ್ರ, ನಾಳೆ ನೀ ಆಚರಿಸುತ್ತಿರುವ ನಿನ್ನ ತಂಗಿ ಪ್ರಿಯಾಂಕಾಳ ಬರ್ತಡೇ ನಾನೊಬ್ಬ ಯಮನಾಗಿ ಬಂದು ನಿನ್ನ ತಂಗಿ ಪ್ರಿಯಾಂಕಾಳ ಬರ್ತಡೇ ಸಮಾರಂಭವನ್ನು ಸ್ಮಶಾನ್ ಮಾಡಿ ಅಂದು ನೀ ನನಗೆ ಸಾರಿದ ಬಟ್ಟಂಗಿ ಚಾಲೆಂಜ್ ಮುರಿದು ಮತ್ತೆ ನಾ ನಿಮ್ಮಂತ ಶ್ರೀಮಂತರಿಗೆ ರೌಡಿಯಾಗಿ ಬಾಳದಿದ್ದರೆ ಹೆಸರು ಕೆಂಡದೊಂಡೆ ಉಗ್ರನರ ಭಕ್ಷ ಗ್ರಣ ವಿಕ್ರಮನೇ ಅಲ್ಲ. भारी ऐती कंपन पड़ी मौजो बन्याग भारी ऐती कंपन पड़ी वादरू बिड़दिला युद्ध यकरे बड़ी वादरू
ಹಾಲ್ ಬೇಕೇನ್ರಿ ಹಾಲ ಎಮ್ಮಿ ಅಯ್ಯೋ ನನ್ನ ಮೊಸರಿನ ಗಾಡಿಗೆ ಹೊಡಿತ್ರೋ ಯಪ್ಪ ನನ್ನ ಹಾಲಿನಲ್ಲಿ ಧರ್ಮಾಪ ಮುರಿದು ನೆಕ್ಕಿ ನೆಲ್ಲಿಕಾಯಿ ಐತ್ರಿ ಯಾನಲೆ ಮುಲ್ಲ ನಾಡಿ ಮೇಲೆ ಕೂದ್ಲನೇ ಇಲ್ಲ ಬರ ಹೆಣ್ಮಕ್ಳು ಕಾಣದಿಲ್ಲ ಯಾಕ ಯಾಕ ಬೆವರ್ಸಿ ಎದುರಿಗೆ ಮಾರುತ್ತ ಮೀಸಿ ಕೈಯಾಗ ಏನುತ್ತ ಲೀಟರ್ ಮಾಪ ಹಿಡಿದು ಬರುವ ಗಂಡಸರು ಕಾಣುವುದಿಲ್ಲ ನಿನಗ ಯಾಕ ಯಾಕ ನೀ ಬಡ್ದು ಕೈಯಾಗ ಕೊಟ್ಟು ನನ್ನ ಗಾಡಿಗೆ ಒಡೆ ಚರ್ಮಿನ್ ಚಂದ್ರಮ ಮನ ಚಲೋ ಅಂತ ನಂಗ ದೊಡ್ಡ ಹವಾ ಆತು ಬಿಡು. ಹಾಲ್ ಮಾರ ಕಲಿ ಆಮೇಲೆ ನನ್ನ ಗಡಿಗೆ ಕೈ ಹಾಕಕತ್ತಿ ಒಮ್ಮೆ ನೀ ಹುಡುಗನ ಹಾಲು ಕುಡಿದು ನೋಡು ನಿನಗೆ ಗೊತ್ತಾಗತೈತಿ ತಗದಿ ಹಾಲು ಮಾರ ಹುಡುಗನ ತಾಕತ್ತು ತಗದಿ ಅಲ್ಲ ನಿನ್ನ ಕ್ಯಾನಿನ ಹಾಲು ಸೈತಿಲ್ಲ ಎಷ್ಟು ನಕರ ಮಾಡ್ತೀಯ ಹಾಲು ಮಾರುವ ಹಾ ನನ್ನ ಹೆಸರು ಸುಂಬಳ ಸಂಗ್ಯಾರ ನಿನಗೆ ಹೆಂಗ್ ಗೊತ್ತು ಇರ್ಲಿ ಇರ್ಲಿ ನಾ ಯಾರು ಗೊತ್ತಾ ನಿನಗ ಖಾನಾವಳಿ ಸಂಖ್ಯೆ ಅಂತ ನನ್ನ ಹೆಸರು ಹಾ ನನ್ನ ಖಾನಾವಳಿ ತಾಟ ಕೈ ಇಡ್ಬೇಕಂತೀನಿ ದಿನಾಲು ಸಾಕಷ್ಟು
ಸಾಧ್ಯವೇ? ಹಸಿದ ತೋಳದ ಜೊತೆ ಕುರಿ ಕಾದಾಡಲು ಸಾಧ್ಯವೇ? ಆನೆಯ ಜೊತೆ ಆಡಮರಿ ಕಾದಾಡಲು ಸಾಧ್ಯವೇ? ಅದರಂತೆ ಆ ಶ್ರೀಮಂತ ಶಿವರುದ್ರ ಮದವೇರಿದ ಮದ್ದಾನೆ ಇದ್ದಂತೆ ಈಗಿನ ಸ್ಥಿತಿಯಲ್ಲಿ ಅವನ ಜೊತೆ ವಿರಸ ಕಟ್ಟಿಕೊಳ್ಳುವುದು, ಬಂಡೆಗೆ ಅಂತಲೇ ಜಜ್ಜಿಕೊಳ್ಳುವುದು ಒಂದೇ. ಸ್ವಲ್ಪ ಸಹನೆ ಸಮಾಧಾನ ತೆಗೆದುಕೋ. ಒಂದು ವೇಳೆ ಈ ನಿನ್ನ ತಂದೆ ಪರಮಶಿವನ ಮಾತು ಮಿಕ್ಕಿ ನಿನ್ನ ಛಲ ಸಾಧಿಸಲು ಹೊರಟರೆ ನಿನ್ನ ಹೆತ್ತ ತಾಯಿಯ ಮೇಲಾಣೆ. ನೀನು ಹೇಳಿದ ಹಾಗೆ ಕೇಳುತ್ತೇನೆ. ಸಂತೋಷವಾಯಿತು ರಾಯಣ್ಣ, ನನಗೆ ತುಂಬಾ ಸಂತೋಷವಾಯಿತು. ರಾಯಣ್ಣ, ನೀನಾಡಿದ ಮಾತು ಕೇಳಿ ಸಮುದ್ರದ ಅಲೆಗಳಂತೆ ಉಕ್ಕಿ ಹೊರಬರುತ್ತಲಿಗೆ ಈ ನಿನ್ನ ತಂದೆ ಪರಮಶಿವನ ಸಂತೋಷ. ನೋಡು ರಾಯಣ್ಣ, ಮುಂದಿನ ತಿಂಗಳ ಹುಲಿ ಜಯಂತಿಯಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಇವೆ. ಹೆಣ್ಣು ಹಸುಗಳ ಹಾಲು ಕುಡಿದು ಚೆನ್ನಾಗಿ ವ್ಯಾಯಾಮ ಮಾಡು. ನಡೆ ಹೊರಗೆ. ನಿಮ್ಮ ಆಸೆಯಂತೆ ಆಗಲಿ ಅಪ್ಪ. ನೋಡಿದೆಯಾ ಪಾರು? ಈ ನನ್ನ ಮಗ ರಾಯಣ್ಣನ ಕಂಡನೆಯ ಶೂರತನದ ಸಾಹಸದ ಧೈರ್ಯವನ್ನು. ಮಗ ರಾಯಣ್ಣನೆಂದರೆ ನಿಮಗೆ ಎಷ್ಟೊಂದು ಮಮತೆ ಮಮಕಾರ. ಇಲ್ಲಿ ಬನ್ನಿ, ಊಟ ಮಾಡೋಣ. ಪಾರು, ಮಗ ರಾಯಣ್ಣನ ಗಂಡನೆಯ ಮಾತನ್ನು ಕೇಳು. ಈ ನಿನ್ನ ಗಂಡ ಪರಮಶಿವನ ಹಸಿವು ಇಂಗಿ ಹೋಯಿತು. ಆ ಹಸುವಿನ ದಾಹ ಇಂಗಿಸಿಕೊಳ್ಳಲು ಇಂದೇಕೋ ನನ್ನ ಮನ ನಿನ್ನ ಮಧುರ ಕಂಠದಿಂದ ಹೊರಸೂಸಿ ಬರುವ ಇಂಪಾದ ಗೀತೆಯನ್ನು ಕೇಳಬೇಕೆಂದು ಹಂಬಲಿಸುತ್ತದೆ. ಹಾಡುವೆಯಾ ಕೋಗಿಲೆ? ನನ್ನೊಲಿವೆ ನೀ ಬಾ. ನನ್ನ ಚೆಲಿವೆ ಬಳಿ ಬಳಿ ಬಂದು ಸಿಹಿ ಮತ್ತು ಸಿಹಿ ಬತ್ತಿನ ಕಾಣಿಕೆ
ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ
ಸಿಹಿ ಮುತ್ತಿನ ಕಾಣಿಕೆ ನೀನಾರೆ ನನ್ನ ಸನಿಹಕ್ಕೆ ನೀನಾರೆ ನನ್ನ ಸನಿಹಕ್ಕೆ ನೀನಾರೆ ನನ್ನ ಸನಿಹಕ್ಕೆ ಜೀವರಾಶಿಗಳಿಗೆ ಅನ್ನ ಕೊಡುವ ಭೂಮಾತೆ ನಿನ್ನನ್ನೇ ನಂಬಿ ಮಣ್ಣಿನ ಮಕ್ಕಳಾಗಿ ದುಡಿಯುತ್ತಾ ನಮ್ಮಂತ ಈ ಬಡ ರೈತರನ್ನು ಕೈ ಹಿಡಿದು ಕಾಪಾಡಿ ಈ ಬಡ ರೈತರು ಈ ಜಗದಲ್ಲಿ ಮುಂದೆ ಬರುವಂತೆ ಮಾಡು ತಾಯಿ. ನಿನಗೆ ಅಪ್ಪಾಜಿ ಇನ್ನು ಕೆಲಸ ಮಾಡುತ್ತಿದ್ದೀರಲ್ಲ, ಬನ್ನಿ ಕುಳಿತುಕೊಂಡು ಸ್ವಲ್ಪ ವಿಶ್ರಾಂತಿ ಇನ್ನೆಲ್ಲಿದೆ ವಿಶ್ರಾಂತಿ ರಾಯಣ್ಣ? ಈ ರೈತರಿಗೆ ವಿಶ್ರಾಂತಿ ಎಂದು ಕುಳಿತರೆ ಹೊತ್ತು ಕೆಲಸ ಹೆಗಲೇರಿ ಕುಳಿತುಕೊಳ್ಳುತ್ತವೆ. ಹಾ, ವಿಶ್ರಾಂತಿಯ ವಿಷಯವರಿಲಿ ರಾಯಣ್ಣ. ಏನಾಯ್ತಪ್ಪ, ನೀ ನೌಕರಿಗೆಂದು ಹೋದ ಕೆಲಸ? ನಾ ಬಯಸಿದ ಸರ್ಕಾರಿ ನೌಕರಿ ಸಿಗಲಿಲ್ಲ ಅಪ್ಪಾಜಿ. ಆದರೆ ಇದೇ ಊರಿನಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಿತು. ಯಾವ ಅಧ್ಯಕ್ಷ ಸ್ಥಾನ ರಾಯಣ್ಣ? ರೈತ ಸಂಘದ ಅಧ್ಯಕ್ಷನಾಗಿ ಇಂದು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಪ್ಪಾಜಿ. ರಾಯಣ್ಣ! ಮುಚ್ಚು ಬಾಯಿ ಮೂರ್ಖ. ಇನ್ನೊಂದು ಸಾರಿ ಅಧ್ಯಕ್ಷನಾಗಿದ್ದೇನೆಂದು ನೀ ನುಡಿದರೆ ಕತ್ತರಿಸಲು ಸಹ ಹೇಸುವುದಿಲ್ಲ. ಈ ನಿನ್ನ ತಂದೆ ಪರಮಶಿವ ಹುಟ್ಟಿ ಇಷ್ಟು ದೊಡ್ಡವನಾದರು ಈ ನಿನ್ನ ಮಗ ರಾಯಣ್ಣನಿಗೆ ಒಂದೇ ಒಂದು ಮಾತು ಸಹ ಸಿಟ್ಟಿನಿಂದ ಆಡಿದವರಲ್ಲ. ನೀವು ಆದರೆ ಹಿಂದೇಕೂ ಅಧ್ಯಕ್ಷನಾಗಿದ್ದನೆಂದು ವಿಷಯ ಕೇಳಿದ ತಕ್ಷಣ ಈ ನಿನ್ನ ಮಗನ ಕೆನ್ನೆಗೆ ಬಾರಿಸಿದೆಯಲ್ಲ, ಯಾಕೆ ಅಪ್ಪಾಜಿ? ಅಧ್ಯಕ್ಷ ಸ್ಥಾನ ಊರ ಉಸಾಬರಿ ಎಂದರೆ ನನಗೆ ಆಗುವುದಿಲ್ಲ. ಅದಕ್ಕೆ ಕೋಪದಲ್ಲಿ ನಿನ್ನ ಮೇಲೆ ಕೈ ಮಾಡಿದೆ. ಇದರಿಂದ ನಿನ್ನ ಮನಸ್ಸಿಗೆ ನೋವಾದರೆ ಈ ನಿನ್ನ ತಂದೆಯನ್ನು ಕ್ಷಮಿಸಪ್ಪ. ಬಿಟ್ಟು ಮತ್ಯಾರಿಗಿದೆಯಪ್ಪ ಈ ರಾಯಣ್ಣನ ಮೇಲೆ ಕೈ? ನೀವು ಹೊಡೆದಿದ್ದಕ್ಕೆ ನನಗೆ ಕೋಪವಿಲ್ಲ ಅಪ್ಪ. ರೈತ ಸಂಘದ ಅಧ್ಯಕ್ಷನ ನಿಮಗೇಕೆ ಕೋಪ ಬರುತ್ತದೆ ಅಪ್ಪ? 25 ವರ್ಷಗಳ ಹಿಂದೆ ರೈತ ಸಂಘದ ಅಧ್ಯಕ್ಷನಾದ ಆ ನನ್ನ ಧಣಿ
ವೀರ ಹಾಗೂ ಅನ್ನಪೂರ್ಣ ಸಮಾಜಘಾತಕರ ಕಪಿಮುಷ್ಟಿಯಿಂದ ಸಿಲುಕಿ ಸತ್ತು ಸ್ವರ್ಗ ಸೇರಿದ ಆ ವಿಷಯ ಈ ರಾಯಣ್ಣನ ಮುಂದೆ ಹೇಳಿದೆ ಬೇಡ. ಈ ಸಮಯದಲ್ಲಿ ಆ ವಿಷಯವನ್ನು ಹೇಳಿದರೆ ರಣರಂಗದ ಕಾಳಗವೇ ನಡೆದು ಹುಟ್ಟೆತ್ತರಕ್ಕೆ ಹೆಣಗಳ ಈ ಊರಿನಲ್ಲಿ ರಕ್ತದ ಕಾಲುವೆ ಹರಿಯುವುದರಲ್ಲಿ ಸಂದೇಹ. ಅದನ್ನು ಮುಂದೆ ಸಮಯ ಬಂದಾಗ ರಾಯಣ್ಣನಿಗೆ ತಿಳಿಸಿದರಾಯ್ತು. ಯಾಕಪ್ಪ ಏನು ಆಳವಾಗಿ ವಿಚಾರ ಮಾಡುತ್ತಾ ನಿಂತಿರುವೆಯಲ್ಲ? ನಿನಗೆ ಅಧ್ಯಕ್ಷನಾಗಬೇಡವೆಂದ ಆ ವಿಷಯವನ್ನು ಈ ಸಮಯದಲ್ಲಿ ಮಾತ್ರ ಕೇಳಬೇಡ ರಾಯಣ್ಣ. ಅದೆಲ್ಲವನ್ನು ಮುಂದೆ ಸಮಯ ಬಂದಾಗ ನಿನಗೆ ಹೇಳುತ್ತೇನೆ. ನಿಮ್ಮ ಹೃದಯಕ್ಕೆ ಗಾಯ ಮಾಡುವ ಹುಚ್ಚು ನನಗಿಲ್ಲ. ಆದರೆ ಈ ವಯಸ್ಸಿನಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ಬಂದಿದೆ. ಇದು ನಮ್ಮ ಪೂರ್ವ ಜನ್ಮದ
ಸತ್ಯ ನ್ಯಾಯ ನೀತಿ ಎಂದು ಹೋರಾಡುತ್ತಾ ನಡೆದು ನಿಮ್ಮ ತಂದೆ ತಾಯಿರಂತೆ ನೀನು ಕೂಡ ದುಷ್ಟರ ಕಪಿಮುಷ್ಟಿಯಲ್ಲಿ ಸಿಲುಕಿ ಸತ್ತು ಹೋಗುವುದು ಬೇಡವೆಂದು ನಿನಗೆ ಅಧ್ಯಕ್ಷನಾಗುವುದು ಬೇಡವೆಂದು ಹೇಳಿದನಪ್ಪ. ಈ ನಿನ್ನ ಪಡೆದಪ್ಪ ಪರಮಶಿವನನ್ನು ದಯವಿಟ್ಟು ಕ್ಷಮಿಸಪ್ಪ, ಕ್ಷಮಿಸಪ್ಪ. ದಾರಿ ದೀಪವಾಗಿ ಬಾ, ಜ್ಞಾನ ಜ್ಯೋತಿಯಾಗಿ ಬಾ. ದಾರಿ ದೀಪವಾಗಿ ಬಾ, ಜ್ಞಾನ ಜ್ಯೋತಿಯಾಗಿ ಬಾ. ಸತ್ಯ ಜಾತಿಯಾಗಿ ಬಾ, ಸತ್ಯ ಜಾತಿಯಾಗಿ ಬಾ. ಜಗದೊಳಗೆ ಇನ್ನೊಮ್ಮೆ ಬಾ. ಶ್ರೀರಾಮಲಿಂಗೇಶ ಶ್ರೀರಾಮಲಿಂಗೇಶ ಹೃದಯ ಸಮುದ್ರ ಕಲಗಿ ಒತ್ತಿದ ದೇಶವ ಬೆಂಕಿ. ಹೃದಯ ಸಮುದ್ರ ಕಲಗಿ ಒತ್ತಿದ ದೇಶವ ಬೆಂಕಿ. 25 ವರ್ಷಗಳ ಹಿಂದೆ ಕೊಲೆ ಸೂಲಿಗೆ ಕಳ್ಳತನ ಮಾಡಿ ಬದುಕುತ್ತಿದ್ದ ಈರಣ್ಣ ರುದ್ರ ಎಂದು ಕೋಟ್ಯಾಧೀಶ್. But ಇನ್ನು ಆ ಶಿವರುದ್ರನ ತಂಗಿ ಪ್ರಿಯಾಂಕಾ ಈರಣ್ಣ ರುದ್ರನ ಕಾಮಕ್ಕೆ ತುತ್ತಾಗಲೇಬೇಕು. ಪಕ್ಕ ಬಲಿತ ಹಕ್ಕಿಯಂತೆ ಆ ಪ್ರಿಯಾಂಕಾ ತನ್ನ ಮನಸ್ಸಿಚ್ಛೆಯಂತೆ ಗರಿಬಿಚ್ಚಿ ಹಾರಾಡುತ್ತ ಇತ್ತ ಕಡೆ ಬರುತ್ತಿದ್ದಾಳೆ. ಬರಲಿ ಬರಲಿ ಬಾ ಬಾ. ನಿಲ್ಲು. ಯಾರು? ನಾನು ಪಕ್ಕದೂರ ಗರ್ಭ ಶ್ರೀಮಂತರಣ ರುದ್ರ. ಪ್ರಿಯಾಂಕಾಯನ್ನು ತಡೆದ ಮಹತ್ವ ಹುಟ್ಟುವಾಗಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ಜೋಡಿ ಇಲ್ಲದ ಗಾಡಿಯಂತೆ ಒಂಟಿ ಬಾಳು ಸಾಗಿಸುತ್ತಿರುವ ನಿನ್ನ ಬಾಳಿಗೆ ಆಶ್ರಯವಾಗಬೇಕೆಂದು ನಿಲ್ಲಿಸು. ಅದರ ಅವಶ್ಯಕತೆ ನನಗಿಲ್ಲೋ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಪ್ರಿಯಾಂಕಾ. मन मर्जी का हूँ, किसी के बुलाए पर नहीं जाता. मैं मन मर्जी का हूँ, किसी के बुलाए पर नहीं जाता. अपना बेजा करे मत कर. मैं किसी के समझ में नहीं आता. ನೋಡು, ನೀನು ಹೀಗೆ ಹಾರಾಡಿದರೆ ನನ್ನ ಅಣ್ಣನಿಗೆ ಹೇಳಿ ನಿನಗೆ ಮೈ ಚಾರ್ಮ ಸುಲಿಸಿ ತಾನಮ್ಮನ ಗುಡಿಯ ಮುಂದೆ ನೇತು ಹಾಕಿಸಿರ್ಬೇಕು. ಪ್ರಿಯಾಂಕಾ, ನನ್ನ ಮೈ ಚಾರ್ಮ ಸುಲಿದು ಮಾರಮ್ಮನ ನೇತು ಹಾಕಿಸಿರುವನೇ.
ಪ್ರತ್ಯಕ್ಷನಾದ. ಅಮರವೀರನನ್ನು ಕೊಲೆ ಮಾಡಿಸಿ ಮಾತಿನ ಪ್ರಕಾರ ನನಗೆ ಕೊಡಬೇಕಾದ ಹಣ ಕೊಡದೆ ರೇಡಿಯಾಗಿ ತಲೆ ಮರೆಸಿಕೊಂಡು ಕುಳಿತಿರುವ ನಿನ್ನ ಶಿವರುದ್ರ ನೆನಸತ್ತ ಷಂಡ ಗಂಡಸು ಬಾರಲೇ ಬಾ, ನನ್ನನ್ನು ಪ್ರೀತಿಸು ಬಾ. ಶ್ರೀಮಂತನ ತಂಗಿ ಸಂಜೆ ಹೊತ್ತಿನಲ್ಲಿ ಮಾಡಿ ಮೇಲೆ ನಿಂತು ಪುಟಿ ಪುಟಲು ಬರುತ್ತಿರುವ ಕಾಲೇಜ್ ಹುಡುಗನಿಗೆ ಕೈ ಮಾಡಿ ಕರೆದು ಮನಸ್ಸು ಕೊಡುವ ಶ್ರೀಮಂತನ ತಂಗಿಯರಷ್ಟೇ ಅಲ್ಲ ಈ ಸಮಾಜದಲ್ಲಿ. ಮುಚ್ಚಲ ಬಾಯಿ ರಾಕ್ಷಸ, ಈ ರೀತಿಯಿಂದ ಮಾತನಾಡಲಿಕ್ಕೆ ನಾಚಿಕೆ ಆಗುತ್ತಿದೆ. ಜನ್ಮಕ್ಕೆ ತೂ ಕಟುಕ. ಸೊಕ್ಕಿನ ಅಣ್ಣ ಪ್ರಿಯಾಂಕ ಬಹದ್ದೂರ ನೆನೆಸಿಕೊಂಡಿರುವ ವೀರನಾರ್ಜುನ ಕೆನ್ನೆಗೆ ಬಾರಿಸಿದೆಯಾ ಕೆಟ್ಟ ಎಣ್ಣೆ? ಮುಗಿಯಿತು ನಿನ್ನ ಗತಿ. ಮೊದಲು ಕೈ ಬಿಡು ಈ ಶ್ರೀಮಂತ ಕುಮಾರ. ನನ್ನ ಪ್ರೇಮದ ವಿಷಯದಲ್ಲಿ ಹುಡಿ ಎಪ್ಪಿಸಿದ ಹೊಮ್ಮನಂತೆ ಅಡ್ಡಯಿಸಿಕೊಂಡ ನೀನ್ಯಾವರೇ ಬಡವ. ಶ್ರೀಮಂತರೆಂಬ ನಿಮ್ಮಂತ ಮದವೇರಿದ ಮದ್ದಾನಿಗಳಿಗೆ ಗಂಡದೆ ಹರಿಯುವಂತೆ ಒದ್ದು ಬುದ್ಧಿ ಗಳಿಸಲು ಸಿದ್ಧನಾಗಿ ಬಂದಿರುವ ನಿನ್ನ ಪಾಲಿನ ಯಮ ಹುಲಿರಾಯ. ಬರೀ ಹುಲಿರಾಯ ಅಷ್ಟಲ್ಲಲ್ಲೇ ನಿಮ್ಮಂತ ಢಕಾಯಿತರಿಗೆ ಸಡ್ಡು ಹೊಡೆದು ನಿಲ್ಲುವ ಹಾಲು ಮತದ ಸರದಾರ. ಕ್ರಾಂತಿಗಾಗಿ ಸಿಡಿದೆದ್ದ ರಾಯಣ್ಣ. ಹಾಲು ಮತದ ಸರದಾರ ಕ್ರಾಂತಿಗಾಗಿ ಸಿಡಿದೆದ್ದ ರಾಯಣ್ಣ ನಾನೆಂದು ನೀ ನನ್ನೊಂದಿಗೆ ವೈರತ್ವ ಸಾಧಿಸಿದರೆ ನಿನ್ನ ಹೆಣ ಬೀಳುವುದು ಈರಣರ್ಧನ ಕೈಯಲ್ಲಿ. ಸುಮ್ಮನೆ ಇವಳನ್ನು ಬಿಟ್ಟು ಕೊಟ್ಟು ಇಲ್ಲಿಂದ ಪಾರಾಗು. ಕೈಲಾಗದ ಹೇಡಿಯಂತೆ ಇವಳನ್ನು ನಿನಗೆ ಬಿಟ್ಟು ಕೊಟ್ಟು ತೆಗೆಯಲು ಬಂದಿಲ್ಲ ರಣರುದ್ರ. ಈ ರಾಯಣ್ಣನ ಹೆಣೆ ಬಿದ್ದರೂ ಚಿಂತೆ ಇಲ್ಲ. ದರ್ಪದ ಢಕಾಯಿತರಿಗೆ ಸಡ್ಡು ಹೊಡೆದು ಕ್ರಾಂತಿಯುಗ ಹುಟ್ಟ ಗುಣ ಹುಟ್ಟ ಗುಣದ ಹಠಯೋಗಿ ರಾಯಣ್ಣ ನಾನೆಂದು ಹಠಾಟವೆಂದು ಹಾರಾಡಿ ಈರಣರುದ್ರನಿಗೆ
ನಿಮಗೆ ಮರ್ಯಾದೆಯಿಂದ ಹೇಳುತ್ತೇನೆ, ನಿಮ್ಮ ಕೈಯಲ್ಲಿರುವ ತುಂಬಿದ ಸೂಟ್ಕೇಸ್ ನನಗೊಪ್ಪಿಸಿ ಪ್ರಾಣ ಭಿಕ್ಷೆ ಬೇಡಿಕೊಂಡು ಇಲ್ಲಿಂದ ರೈಟ್ ಹೇಳಿ. ಮೊದಲು ನೀ ನಮ್ಮಿಂದ ಪ್ರಾಣ ಭಿಕ್ಷೆ ಬೇಡಿಕೊಂಡು ಬದುಕು. ನಿನ್ನದೇ ಪೀಸ್ ಎಚ್ಚರ ಎಚ್ಚರ. ನನಗೆ ಎಚ್ಚರ ಹೇಳುವ ಮೂರ್ಖ ಮಕ್ಕಳೇ, ಹಿಂದೆ ಯಾವುದೋ ಒಂದು ಕೇಸಿನಲ್ಲಿ ಶಿವರುದ್ರನಿಗೆ ನೀವಿಬ್ಬರು ಮೋಸ ಮಾಡಿರುವ ಸೇಡಿಗಾಗಿ ಶಿವರುದ್ರ ಈಗ ಆ ಸೇಡು ತೀರಿಸಿಕೊಳ್ಳಲು ಶಿವರುದ್ರ ನಿಮ್ಮ ಕೈಯಲ್ಲಿರುವ ಸೂಟ್ ಕೇಸಿನಲ್ಲಿ ಒಂದು ಬಾಂಬಿನ ಬಟನ್ ಆನ್ ಮಾಡಿದ್ದೀರಿ. ಇನ್ನು ಕೆಲವೇ ಕ್ಷಣದಲ್ಲಿ ನಿಮ್ಮ ಪ್ರಾಣ ಹಾರುವುದು. ಖಂಡಿತ ನಾನು ಬರುತ್ತೇನೆ. ಗುಡ್ ಬೈ. ನೀನೇ ನಮ್ಮನ್ನು ಕಾಪಾಡಬೇಕು. ಕೊಡಿ ನಿಮ್ಮ ಕೈಯಲ್ಲಿರುವ ಸೂಟ್ ಕೇಸ್. ಮುಗಿಯಿತು ನಿಮ್ಮ ಆಯುಷ್ಯ. ಈ ರಣವಿಕ್ರಮನನ್ನು ಎದುರು ಹಾಕಿಕೊಂಡ ಗಂಡರು ಯಾರೂ ಉಳಿಯುವುದಿಲ್ಲ. ಒಂದು ವೇಳೆ ಈ ಜಗದಲ್ಲಿ ಯಾವನಾದರೂ ಈ ನರಭಕ್ಷಕನ ಕಣ್ಣು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಅವರಿಗೆ ಸಾವೇ ಗತಿ. ಶ್ರೀಮಂತರಿಗೆ ಗಂಡ, ಹುಲಿಗಳಿಗೆ ಹೆಬ್ಬುಲಿ. ವಿಕ್ರಮ ಕಾಲಿಟ್ಟರೆ ಬೆಂಕಿಯಂತೆ, ಕಣ್ಣಿಟ್ಟರೆ ಜೂನಿಯರ್ ಕಂಗೆಟ್ಟ ಹುಲಿಯಂತೆ.